ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ವಿದುರನ ಮೂಲಕ ಧೃತರಾಷ್ಟ್ರನಿಗೆ ನೀತಿಯ ಉಪದೇಶ ಅಂದ್ರೆ ವಿದುರ ನೀತಿ ಮೊದಲನೇ ಅಧ್ಯಾಯ ಅಂತ ತಿಳ್ಕೊಳ್ಳೋಣ. ಇವತ್ತಿನಿಂದ ಇದನ್ನ ವಿದುರ ನೀತಿ ಮೊದಲನೇ ಅಧ್ಯಾಯ ಅಂತಾನೆ ನಾನು ಹೇಳ್ತೀನಿ. ಇದರಿಂದ ನಾವು ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ, ವಿದುರರು ಕೇಳ್ತಾರೆ, ನೀನು ಏನಾದ್ರೂ ಬೇರೆಯವರ ಸಂಪತ್ತಿನ ಲೋಭ ಏನಾದರೂ ಇಟ್ಕೊಂಡು ಕಷ್ಟಪಡ್ತಾ ಇದೆಯಾ ಅಂತ. ಅದಕ್ಕೆ ಧೃತರಾಷ್ಟ್ರ ಏನು ಹೇಳ್ತಾನೆ, ನಾನು ನಿನ್ನ ಧರ್ಮಯುಕ್ತವಾದಂತಹ ಮಾತುಗಳನ್ನು ಮತ್ತು ಕಲ್ಯಾಣಕಾರಿಯಾದಂತಹ ಸುಂದರ ವಚನಗಳನ್ನು ಕೇಳಬೇಕು ಅಂತಂದ್ಬಿಟ್ಟು ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತಂದರೆ, ಈ ಒಂದು ರಾಜರ್ಷಿಗಳ ವಂಶದಲ್ಲಿ ಕೇವಲ ನೀನೇ ವಿದ್ವಾಂಸರ ಮಾನನೀಯನಾಗಿದೆಯಾ, ಅದಕ್ಕೋಸ್ಕರ ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ವಿದುರ ಹೇಳ್ತಾನೆ, ಮಹಾರಾಜ ಧೃತರಾಷ್ಟ್ರರೇ, ಶ್ರೇಷ್ಠ ಲಕ್ಷಣಗಳಿಂದ ಸಂಪನ್ನನಾದಂತಹ ರಾಜ ಯುಧಿಷ್ಠಿರ ಇದ್ದಾನಲ್ಲ, ಅವನು 3 ಲೋಕಗಳ ಸ್ವಾಮಿಯಾಗಬಲ್ಲ ಅಂತಂದರೆ ಅವನಲ್ಲಿ ಅಷ್ಟೊಂದು ಒಳ್ಳೆ ಗುಣಗಳಿದೆ. ಅವನು ಬರೀ ಈ ಹಸ್ತಿನಾಪುರಕ್ಕಲ್ಲ, 3 ಲೋಕಗಳಿಗೂ ಕೂಡ ಅವನು ಸ್ವಾಮಿಯಾಗಬಲ್ಲ. ಅವರು ನಿಮ್ಮ ಆಜ್ಞಾಕಾರಿಗಳಾಗಿದ್ರು, ಅಂದರೆ ನೀವೇನು ಹೇಳ್ತಿರೋ ಆ ರೀತಿ ನಡ್ಕೊಳ್ಳೋದಕ್ಕೆ ಅವರು ತಯಾರಾಗಿದ್ರು. ಅಂಥ ಒಂದು ಆಜ್ಞಾಕಾರಿಗಳವರು. ಆದರೆ ನೀವು ಅವರನ್ನು ಕಾಡಿಗೆ ಕಳಿಸ್ಬಿಟ್ರಿ. ಅಂದರೆ ನೀವು ಹಿರಿಯರು ಅಂತ ತಿಳ್ಕೊಂಡು ಅವರ ತಂದೆಗೆ ಎಷ್ಟು ಗೌರವ ಕೊಡ್ತಾರೋ ಅಷ್ಟೇ ಗೌರವವನ್ನು ನಿಮಗೆ ಕೊಟ್ಟು ನೀವು ಹೇಳ್ದಂಗೆ ಆಜ್ಞಾಕಾರಿಗಳಾಗಿದ್ರು. ಅಂದರೆ ನಿಮ್ಮ ಮಗ ಮಾಡ್ತಾನಲ್ಲ, ಈಗ ನೀವು ಹೇಳೋದನ್ನು ಯಾವುದು ಕೇಳೋದಿಲ್ವಲ್ಲ ಅವನು, ಆ ರೀತಿ ಅಲ್ಲ, ನಿಮ್ಮ ಮಾತನ್ನು ಗೌರವಿಸಿ ಅದರಂತೆ ನಡೀತಾ ಇದ್ದಂಥವ್ರು. ಆದರೆ ನೀವು ಅವರನ್ನೇ ಕಾಡಿಗೆ ಕಳಿಸ್ಬಿಟ್ರಿ. ನೀವು ಧರ್ಮಾತ್ಮ ಮತ್ತು ಧರ್ಮವನ್ನು ತಿಳಿದಿರೋರು ಆಗಿದ್ರು ಕೂಡ, ಅಂದರೆ ಧೃತರಾಷ್ಟ್ರನಿಗೂ ಎಲ್ಲ ಗೊತ್ತಿದೆ, ಧರ್ಮಗ್ರಂಥಗಳಲ್ಲಿ ಏನು ಹೇಳಿದರೆ ನಾವು ಹೇಗೆ ನಡ್ಕೋಬೇಕು ಎಲ್ಲ ಅವನಿಗೆ ಗೊತ್ತಿದ್ರೂ ಕೂಡ ಕಣ್ಣಿನಿಂದ ಕುರುಡರಾಗಿರುವಂಥ ಕಾರಣ ಅವರನ್ನು ನೀವು ಗುರುತಿಸ್ಲಿಲ್ಲ, ಅಂದರೆ ಅವರನ್ನು ಅರ್ಥ ಮಾಡ್ಕೊಳ್ಳಿಲ್ಲ ನೀವು. ಅದಕ್ಕೋಸ್ಕರ ಅವರ ವಿರುದ್ಧವಾದ್ರಿ ನೀವು. ಮತ್ತು ಅವರಿಗೆ ರಾಜ್ಯದ ಭಾಗವನ್ನು ಕೊಡೋದ್ರಲ್ಲೂ ಕೂಡ ನೀವು ಸಮ್ಮತಿಸಲಿಲ್ಲ. ಹೋಗ್ಲಿ, ಫುಲ್ಲು ರಾಜ್ಯ ಬೇಡ, ಅದರಲ್ಲಿ ಒಂದು ಭಾಗವನ್ನು ಕೊಡೋದಕ್ಕೂ ನೀವು ಒಪ್ಕೊಳ್ಳಿಲ್ಲ. ಯುಧಿಷ್ಠಿರನಲ್ಲಿ ಕ್ರೂರತೆಯ ಅಭಾವ ಅಂತಂದರೆ ಏನು, ಅವನಲ್ಲಿ ಆ ಕೆಟ್ಟ ಬುದ್ಧಿ ಅನ್ನೋದೇ ಇಲ್ಲ. ಆದರೆ ಅವನಲ್ಲಿ ದಯೆ, ಧರ್ಮ, ಸತ್ಯ ಮತ್ತು ಪರಾಕ್ರಮ ಅನ್ನೋದಿದೆ. ಅವರು ನಿಮ್ಮಲ್ಲಿ ಪೂಜ್ಯ ಬುದ್ಧಿಯನ್ನಿಟ್ಟಿದ್ರು, ಅಂದರೆ ನಿಮ್ಮನ್ನು ಪೂಜ್ಯ ಭಾವದಿಂದ ನೋಡ್ತಾ ಇದ್ರು. ಈ ಸದ್ಗುಣಗಳ ಕಾರಣ ಅವರು ಯೋಚಿಸಿ ಸುಮ್ಮನೆ ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಅಂದರೆ ಅವರಲ್ಲಿ ಒಳ್ಳೆ ಗುಣಗಳಿರುವ ಕಾರಣ, ನಿಮ್ಮನ್ನು ಪೂಜ್ಯ ಭಾವದಿಂದ ನೋಡ್ತಾ ಇರುವ ಕಾರಣ, ನೀವು ಹಿರಿಯರು ಅನ್ನುವ ಕಾರಣದಿಂದ ಗೌರವ ಕೊಟ್ಟು ಅವರಿಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನೆಲ್ಲ ಅವರು ಅನುಭವಿಸ್ತಾ ಇದ್ದಾರೆ. ನೀವು ದುರ್ಯೋಧನ, ಶಕುನಿ, ಕರ್ಣ ಮತ್ತು ದುಶ್ಯಾಸನ ಇಂಥ ಅಯೋಗ್ಯ ವ್ಯಕ್ತಿಗಳ ಮೇಲೆ ರಾಜ್ಯದ ಹೊಣೆಯನ್ನು ಇಟ್ಟು ಹೇಗೆ ಐಶ್ವರ್ಯ ವೃದ್ಧಿಯನ್ನು ಬಯಸ್ತೀರಾ? ಅಂದರೆ ನನ್ನ ಐಶ್ವರ್ಯ ಇನ್ನೂ ಹೆಚ್ಚಾಗಬೇಕು, ನನ್ನ ರಾಜ್ಯ ಇನ್ನೂ ವಿಸ್ತರಣೆಗೊಳ್ಳಬೇಕು ಅಥವಾ ಚೆನ್ನಾಗಿರಬೇಕು ಅಂತೆಲ್ಲ ಯೋಚನೆ ಮಾಡ್ತಿರಲ್ಲ. ನೀವು ಈ ರಾಜ್ಯವನ್ನು ಯಾರ ಕೈಯಲ್ಲಿ ಕೊಟ್ಟಿದ್ದೀರಾ ಅಥವಾ ಯಾರ ಮೇಲೆ ಬಿಟ್ಟಿದ್ದೀರಾ ಅಂತ ನೋಡಿ. ದುರ್ಯೋಧನ, ಶಕುನಿ, ಕರ್ಣ ಮತ್ತು ದುಶ್ಯಾಸನ ಇಂಥ ಅಯೋಗ್ಯ ವ್ಯಕ್ತಿಗಳ ಮೇಲೆ ಈ ರಾಜ್ಯದ ಹೊಣೆಯನ್ನು ಹೊರಿಸಿದ್ದೀರಾ. ಇನ್ನು ನಿಮ್ಮ ಐಶ್ವರ್ಯ ವೃದ್ಧಿ ಆಗಬೇಕು ಅಂದರೆ ಹೇಗಾಗುತ್ತೆ? ನಿಮ್ಮ ವಾಸ್ತವಿಕ ಸ್ವರೂಪದ ಜ್ಞಾನ, ಉದ್ಯೋಗ, ದುಃಖವನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಮತ್ತು ಧರ್ಮದಲ್ಲಿ ಸ್ಥಿರತೆ, ಈ ಗುಣಗಳು ಯಾವ ಮನುಷ್ಯನನ್ನು ಪುರುಷಾರ್ಥದಿಂದ ಚ್ಯುತಿಗೊಳಿಸೋದಿಲ್ವೋ ಅವನೇ ಪಂಡಿತ ಅಂತ ಅನ್ನಿಸ್ಕೊಳ್ತಾನೆ. ಇಲ್ಲಿ ವಿದುರ ತನ್ನ ನೀತಿಯನ್ನು ಹೇಳ್ತಾ ಹೋಗ್ತಾನೆ. ಅಂದರೆ ತಾನು ಏನು ತಿಳ್ಕೊಂಡಿದ್ದಾನೋ ಅದನ್ನೆಲ್ಲ ಹೇಳ್ತಾನೆ ನೋಡಿ. ಯಾರು ವಾಸ್ತವಿಕ ಸ್ವರೂಪದ ಜ್ಞಾನ ಅಂದರೆ ಏನು, ಆ ವಸ್ತು, ಆ ವ್ಯಕ್ತಿ, ಆ ವಿಚಾರ ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋವನ್ನ ವಾಸ್ತವಿಕ ಜ್ಞಾನ ಅಂತ ಹೇಳ್ತಾರೆ. ಆಮೇಲೆ ನಾವು ಮಾಡುವಂಥ ಕೆಲಸ, ಉದ್ಯೋಗ ಮತ್ತು ದುಃಖ ಇದನ್ನು ಸಹಿಸ್ಕೊಳ್ಳುವಂಥ ಶಕ್ತಿ, ಆಮೇಲೆ ಧರ್ಮದಲ್ಲಿ ಸ್ಥಿರತೆ ಇರಬೇಕು. ಈ ಎಲ್ಲ ಗುಣಗಳಿದ್ದು ಆ ಮನುಷ್ಯನನ್ನು ಆ ಗುಣಗಳು ತನ್ನ ಪುರುಷಾರ್ಥದಿಂದ ಚ್ಯುತಿಗೊಳಿಸ್ತಾ ಇದ್ರೆ, ಈಗ 4 ಪುರುಷಾರ್ಥಗಳಿದೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತಂದ್ಬಿಟ್ಟು, ಅದನ್ನು ಪಡೆಯೋದ್ರಲ್ಲಿ ನಮ್ಮನ್ನ ಕೆಳಮಟ್ಟಕ್ಕೆ ಯಾವುದು ತಳ್ಳೋದಿಲ್ವೋ ಅವನೇ ಪಂಡಿತ ಅನ್ನಿಸ್ಕೊಳ್ತಾನೆ. ಅಂಥವ್ನು ಅಂಥ ಕೆಲಸಗಳನ್ನು ಮಾಡ್ತಾನಲ್ಲ, ಅವನು ನಿಜವಾಗ್ಲೂ ಪಂಡಿತ ಅನ್ನಿಸ್ಕೊಳ್ತಾನೆ.
ಯಾರು ಒಳ್ಳೆ ಕರ್ಮಗಳ ಸೇವನೆ ಮಾಡ್ತಾನೋ, ಕೆಟ್ಟ ಕರ್ಮಗಳಿಂದ ದೂರ ಇರ್ತಾನೋ, ಮತ್ತು ಜೊತೆಯಲ್ಲಿ ಯಾರು ಆಸ್ತಿಕನಾಗಿರ್ತಾನೋ ಮತ್ತು ಶ್ರದ್ಧಾಳುವಾಗಿರ್ತಾನೋ, ಅವನಲ್ಲಿರುವಂಥ ಈ ಸದ್ಗುಣಗಳೇ ಅವನಿಗೆ ಪಂಡಿತನಾಗಲಿಕ್ಕೆ ಇರುವಂಥ ಲಕ್ಷಣಗಳು. ಈಗ ಒಬ್ಬ ವ್ಯಕ್ತಿ ಪಂಡಿತನಾಗಬೇಕು ಅಂದರೆ ಏನೇನೆಲ್ಲ ಲಕ್ಷಣಗಳಿರಬೇಕು ಅಂತ ನಮಗೊಂದು ಪ್ರಶ್ನೆ ಬರುತ್ತಲ್ವ. ಅದಕ್ಕೆ ಹೇಳೋದು, ಒಳ್ಳೆಯ ಕರ್ಮಗಳನ್ನೇ ಮಾಡ್ತಾ ಇರಬೇಕು, ಕೆಟ್ಟ ಕರ್ಮದಿಂದ ಅಂದರೆ ಕೆಟ್ಟ ಕೆಲಸಗಳಿಂದ ದೂರ ಇರಬೇಕು, ಮತ್ತು ಅವನು ಆಸ್ತಿಕನಾಗಿರಬೇಕು, ದೇವರಲ್ಲಿ ನಂಬಿಕೆ ಇರಬೇಕು, ಮತ್ತು ಶ್ರದ್ಧೆ ಇರಬೇಕು ಅವನಿಗೆ. ಇದೇ ಆ ಲಕ್ಷಣಗಳು. ಆಮೇಲೆ ಕೋಪ, ಹರ್ಷ, ಗರ್ವ, ಲಜ್ಜೆ, ಉದ್ದಂಡತೆ ಮತ್ತು ತನ್ನನ್ನು ಪೂಜ್ಯನಂತ ತಿಳಿಯುವಂಥದ್ದು, ಈ ಭಾವಗಳು ಯಾರನ್ನು ಪುರುಷಾರ್ಥದಿಂದ ಭ್ರಷ್ಟನಾಗಿಸುವುದಿಲ್ವೋ ಅವನೇ ಪಂಡಿತ ನೆನೆಸ್ಕೊಳ್ತಾನೆ. ಈಗ ನೋಡಿ, ಕೋಪ ಇರುತ್ತೆ ಮನುಷ್ಯ ಅಂತಂದಮೇಲೆ, ಕೋಪನೂ ಇರುತ್ತೆ, ಗರ್ವ ಅನ್ನೋದು ಇರುತ್ತೆ, ಆಮೇಲೆ ತನಗೆ ತಾನೇ ರೆಸ್ಪೆಕ್ಟ್ ಕೊಟ್ಕೊಳ್ಳೋದು ಇರುತ್ತೆ, ಉದ್ದಂಡತೆನೂ ಇರುತ್ತೆ, ಆಮೇಲೆ ಹರ್ಷ ಕೂಡ ಅಂದರೆ ಸಂತೋಷ ಪಡೋದು ಇರುತ್ತೆ. ಇದೆಲ್ಲನೂ ಇರುತ್ತೆ. ಆದರೆ ಈ ಭಾವನೆಗಳು ನಮ್ಮನ್ನು ಪುರುಷಾರ್ಥದಿಂದ ಕೆಳಗಡೆ ಬರೆಸಬಾರ್ದು, ಆಯಿತಾ, ಭ್ರಷ್ಟನನ್ನಾಗಿ ಮಾಡಬಾರ್ದು. ಆಗ ಮಾತ್ರ ಅವನು ಪಂಡಿತ ಅನ್ನಿಸ್ಕೊಳ್ತಾನೆ. ಯಾಕಂದರೆ ಎಲ್ಲ ಭಾವನೆಗಳು ಎಲ್ಲ ಮನುಷ್ಯರಲ್ಲೂ ಇದ್ದೇ ಇರುತ್ತೆ, ಆದರೆ ಅದು ನಮ್ಮ ಪುರುಷಾರ್ಥಕ್ಕೆ ಅಡ್ಡಿ ಬರಬಾರ್ದು. ಆ ರೀತಿ ಅದು ಇರಬೇಕೇ ಹೊರತು ಅಲ್ವಾ. ಈಗ ಇಂದ್ರಿಯಗಳಿದೆ, ಇಂದ್ರಿಯಗಳಿಂದ ಕಾಮನೆಗಳನ್ನು ಎಲ್ಲರೂ ಪಡ್ತೀವಿ. ಒಬ್ಬ ಸಾಧು ಆಗಿರಬಹುದು, ಒಬ್ಬ ಸನ್ಯಾಸಿ ಆಗಿರ್ಬೋದು, ಒಬ್ಬ ಗುರು ಸ್ಥಾನದಲ್ಲಿರಬಹುದು. ಈ ಪ್ರಪಂಚದಲ್ಲಿದ್ಮೇಲೆ ಆಸೆ, ಕೋಪ, ಆಕಾಂಕ್ಷೆಗಳು ಎಲ್ಲ ಇದ್ದೇ ಇರುತ್ತೆ. ಆದರೆ ಅದು ನಮ್ಮ ಪುರುಷಾರ್ಥಕ್ಕೆ ಅಡ್ಡಿ ಬರಬಾರ್ದು. ಈಗ ನಮಗೂ ಮನೆ ಇರುತ್ತೆ, ಆಸ್ತಿ ಇರುತ್ತೆ, ಪಾಸ್ತಿ ಇರುತ್ತೆ, ಎಲ್ಲ ಇರುತ್ತೆ, ಆದರೆ ನಮ್ಮ ಆಧ್ಯಾತ್ಮಿಕಕ್ಕೆ ಅದು ತೊಡಕನ್ನು ತರಬಾರ್ದು. ಅಂಥ ಕೆಲಸಗಳನ್ನು ನಾವು ಹುಡುಕೋಬೇಕು, ಅಂಥವರ ಸಹವಾಸ ಮಾಡಬೇಕು, ಆಮೇಲೆ ಅಂಥ ಒಂದು ಅಟ್ಮಾಸ್ಫಿಯರಲ್ಲೇ ನಾವು ಇರಬೇಕು. ಆಗ ನಮ್ಮ ಒಂದು ಪುರುಷಾರ್ಥಕ್ಕೆ ಅದು ತೊಂದರೆಯನ್ನು ಕೊಡೋದಿಲ್ಲ. ಇಲ್ಲ ಅಂತಂದರೆ ಏನಾಗುತ್ತೆ, ಯಾರು ಸಹವಾಸ ಮಾಡ್ತೀವೋ ಅಂಥ ಕಡೆ ನಾವು ಹೋಗಬೇಕು ಅಂತ ಅನ್ಸುತ್ತೆ ನಮಗೆ, ಅಂಥ ಮಾತುಗಳನ್ನೇ ಆಡಬೇಕು ಅನಿಸುತ್ತೆ, ಅಂಥದ್ರಲ್ಲೇ ಸಮಯವನ್ನು ನಾವು ವ್ಯರ್ಥ ಮಾಡ್ತಾ ಇರ್ತೀವಲ್ವ. ಸೊ ಅದಕ್ಕೆ ಅದನ್ನು ಚೂಸ್ ಮಾಡ್ಕೊಳ್ತೀವಲ್ವ, ಅದು ನಾವು ಸರಿಯಾಗಿ ಚೂಸ್ ಮಾಡ್ಕೊಳ್ಬೇಕು. ಇಲ್ಲಿ ನಮ್ಮ ಕೆಲಸಗಳು ಅಥವಾ ನಾವು ಗಳಿಸಿರುವಂತಹ ಸ್ನೇಹಿತರಾಗಿರಬಹುದು, ನಮ್ಮ ಕೆಲಸ ಆಗಿರಬಹುದು, ಏನೇ ಆಗೋಗಿರಲಿ ಅದು ನಮ್ಮ ಪುರುಷಾರ್ಥಕ್ಕೆ ಅಡ್ಡಿ ಬರಬಾರ್ದು. ಆ ರೀತಿಯ ಗುಣಗಳು ಯಾರಲ್ಲಿರುತ್ತೋ, ಆ ಭಾವನೆಗಳು ಯಾರಲ್ಲಿರುತ್ತೋ ಅಂಥವನನ್ನು ನಾವು ಪಂಡಿತ ಅಂತ ಕರಿತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.